ಕೃಷಿ ಇಲಾಖೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆ. ಭಾರತ ಸರ್ಕಾರದ 5ನೇ ಪ್ರಧಾನಮಂತ್ರಿ ಆಗಿದ್ದ ಚೌಧರಿ ಚರಣ್ ಸಿಂಗ್ ಹುಟ್ಟುಹಬ್ಬದ ಪ್ರಯುಕ್ತ ರೈತರಿಗೋಸ್ಕರ ಉತ್ತಮ ಕೆಲಸಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ರವರು ತಿಳಿಸಿದರು. ಪಟ್ಟಣದಲ್ಲಿ ಮಂಗಳವಾರ ಕೃಷಿ ಇಲಾಖೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಅವರು ಮಾತನಾಡಿದರು. ಚರಣ್ ಸಿಂಗ್ ರೈತರು ಏಳಿಗೆಗಾಗಿ ಅವರು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಉದಾಹರಣೆ ಎಂಬಂತೆ ಜಮೀನ್ದಾರ್ ಪದ್ಧತಿಯನ್ನು ಅನೇಕ ಭೂ ಸುಧಾರಣೆ ಕಾಯ್ದೆಗಳನ್ನು ಅನುಷ್ಠಾನ ಮಾಡಿರುವ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರೈತರಿಗೋಸ್ಕರ ಉತ್ತಮ ಕಾರ್ಯಗಳನ್ನು ಮಾಡಿರುವ ಉದ್ದೇಶಕ್ಕೆ ಈ ದಿನವನ್ನು ರೈತ ದಿನಾಚರಣೆ ಎಂದು ಆಚರಣೆ ಮಾಡುತ್ತಿದ್ದೇವೆ ಎಂದರು. ರೈತ ಕಲ್ಯಾಣಕ್ಕೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿವೆ. ಆದರೂ ಕೂಡ ರೈತರ ಜೀವನದಲ್ಲಿ ಕಷ್ಟಕರ ಸಾಗುತ್ತಿದೆ. ರೈತರು ಅನೇಕ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡರೂ ಕೂಡ ರೈತರು ಮೇಲೆ ಬರುತ್ತಿಲ್ಲ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಬೇಕು. ವಾತಾವರಣದ ಏರುಪೇರಿಂದಾಗಿ ಬೆಳೆ ಕೂಡ ನಷ್ಟವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಆದರೂ ಕೂಡ ಸರ್ಕಾರದ ಯೋಜನೆಗಳನ್ನು ರೈತರು ಸದುಪಯೋಗ ಪಡೆದುಕೊಂಡು ಹೆಚ್ಚಿನ ಆದಾಯ ಗಳಿಸಬೇಕು ಎಂದರು. ಈ ದಿನ ನಾವು ಡಿಸೆಂಬರ್ 23 ರೈತರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂತಂದ್ರೆ, ನಮ್ಮ ಭಾರತ ಸರ್ಕಾರದ 5ನೇ ಪ್ರಧಾನಿಯಾದಂಥ ಚೌಧರಿ ಚರಣ್ ಸಿಂಗ್ ಅವರು ಈ ಒಂದು ದಿನದಿಂದ ಹುಟ್ಟಿದ್ದು. ಅವರು 5ನೇ ಪ್ರಧಾನಮಂತ್ರಿ ಬಹಳ ಸ್ವಲ್ಪ ದಿನಗಳು ಇದ್ರೂ ಸಹ ನಮ್ಮ ರೈತರ ಏಳಿಗೆಗೆ ಬಹಳ ಶ್ರಮಿಸಿರೋದ್ರಿಂದ ನಾವು ಈ ಒಂದು ದಿನಗಳನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೀವಿ. ಅವರು ಜಮೀನ್ದಾರಿ ಪದ್ಧತಿಯನ್ನು ಸಹ ಹೋಗಲಾಡಿಸಿದ್ರು ಮತ್ತು ಅನೇಕ ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ರು ಮತ್ತು ರೈತರ ಶ್ರೇಯಸ್ಸಿಗೋಸ್ಕರ ಬಹಳ ಶ್ರಮ ಹಾಕಿಬಿಟ್ಟು ಮುಖ್ಯಮಂತ್ರಿಗಳಾಗಿದ್ರು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ರು. ನಂತರ ಪ್ರಧಾನಮಂತ್ರಿಗಳು, ಉಪ ಪ್ರಧಾನಮಂತ್ರಿಗಳಾಗಿ ಅವರು ರೈತರ ಏಳಿಗೆಗೆ ಬಹಳ ಸಮಗ್ರ ಸೇವೆ ಸಲ್ಲಿಸಿದಕ್ಕೋಸ್ಕರ ನಾವು ಈ ಒಂದು ದಿನ ರೈತರನ್ನ ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಈ ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ರೈತರ ಕಲ್ಯಾಣಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾವೆ. ಈಗೂ ಸಹ ಎಲ್ಲ ಅನುಷ್ಠಾನಗಳು ಮಾಡ್ತಾ ಇದ್ರು ಸಹ ರೈತರ ಒಂದು ಜೀವನ ಬಹಳ ಕಷ್ಟಕರವಾಗಿದೆ. ಅಂದರೆ ರೈತರ ಒಂದು ಆದಾಯ ಮಟ್ಟಗಳು ಮತ್ತು ಜೀವನ ಮಟ್ಟಗಳನ್ನು ಸುಧಾರಣೆ ಮಾಡಲಿ ಎಷ್ಟು ಶ್ರಮ ವಹಿಸಿದ್ರು ಸರ್ಕಾರಗಳು ಇಲ್ಲಿವರೆಗೂ ಸಹ ನಾವು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯವಾಗಿ ನಾವು ಸರ್ಕಾರ ಇನ್ಸೆಂಟಿವ್ಸ್ಗಳು ಮತ್ತು ಸಹಾಯಧನಗಳನ್ನ ನಿರಂತರವಾಗಿ ಕೊಟ್ಟುಕೊಂತ ಬರ್ತಾ ಇದೆ. ಆದರೂ ಸಹ ಈ ಒಂದು ವಾತಾವರಣದಲ್ಲಿ ಏರುಪೇರುಗಳು, ಮಾರ್ಕೆಟ್ ಫ್ಲಕ್ಚುಯೇಷನ್ ಮತ್ತು ಬೆಳೆ ಪದ್ಧತಿಗಳು ಮತ್ತು ರೋಗ ರುಜಿನಗಳು ಅನೇಕ ಕಾರಣಗಳಿಂದ ರೈತರ ಆರ್ಥಿಕ ಮಟ್ಟ ಸುಧಾರಣೆ ಆಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮತ್ತು ಇಲ್ಲಿವರೆಗೂ ನಾವು ನಿರಂತರವಾಗಿ ರೈತರು ಒಂಥರ ಶೋಷಣೆಗೆ ಒಳಗಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಆದರೂ ಸಹ ನಾವು ರಾಜ್ಯ ಮತ್ತು ಸರ್ಕಾರಗಳು ನಿರಂತರವಾಗಿ ಹೊಸ ಯೋಜನೆಗಳನ್ನು ಮಾಡಿ ರೈತರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಮಾಡಬೇಕು ಮತ್ತು ಯಾರು ಒಂದು ರೈತರ ಒಂದು ಏಳಿಗೆಗಾಗಿದ್ದಾರೆ ಅವ್ರನ್ನ ಸನ್ಮಾನ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಜಿಂಕಲ್ ಬಸವರಾಜ್ ಮಾತನಾಡಿ, ನಾವು ಈ ಹಿಂದೆ ವ್ಯಾಸಂಗ ಮಾಡುತ್ತಿದ್ದಾಗ ಭಾರತ ಕೃಷಿ ಪ್ರಧಾನವಾದ ದೇಶ ಎಂದು, ದೇಶದಲ್ಲಿ 70% ರೈತರಿದ್ದಾರೆ. ಅನೇಕ ಜನರು ಹಳ್ಳಿಯಲ್ಲೇ ವಾಸ ಮಾಡುತ್ತಿದ್ದಾರೆ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಏರ್ಪಾರಾಗಿದೆ ಎಂದು ತಿಳಿಸಿದರು. ಬಹಳಷ್ಟು ಜನಕ್ಕೂ ಇನ್ನೂ ಮಾಹಿತಿ ಕೊರತೆ ಇರ್ಬೋದು, ಇನ್ನೂ ಹೆಚ್ಚು ಜನ ಭಾಗವಹಿಸಬೇಕಾಗಿತ್ತು. ಬಂದಿರತಕ್ಕಂಥವ್ರಿಗೆ ಕೂಡ ಅದರಲ್ಲಿ ಅರ್ಧ ಭಾಗ ಜನಕ್ಕೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕೃಷಿಕ ಸಮಾಜದವ್ರು ಯಾರೋ ಕರೆದ್ರು, ಸಹಾಯಕ ನಿರ್ದೇಶಕರಾದ ನಮ್ಮ ಮಂಜುನಾಥ್ ಅವರು ಕರೆದ್ರು, ಇನ್ಯಾರೋ ಅಲ್ಲಿ ಒಂದು ಫಂಕ್ಷನ್ ಬಾ ಅಂತ ಕರೆದ್ರು ಅನ್ನೋ ಲೆಕ್ಕಕ್ಕೆ ಇಲ್ಲಿ ಬಂದಿದ್ದೀವಿ. ಇವತ್ತು ಮುಖ್ಯವಾಗಿ ನಾವೆಲ್ಲ ಹಿಂದೆ ಸುಮಾರು 50 ವರ್ಷದ ಹಿಂದೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನಿರಂತರವಾಗಿ ಅದನ್ನ ಪಾಠದಲ್ಲಿ ಓದ್ತಾ ಇದ್ವಿ. ಭಾರತ ಕೃಷಿ ಪ್ರಧಾನವಾದ ದೇಶ, 70% ರೈತಾಪಿ ವರ್ಗದವರೇ ಇದ್ದಾರೆ, 70%ಗೂ ಹೆಚ್ಚು ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಕಾಲಕ್ಕೆ ಏನು ಬದಲಾವಣೆ ಆಗಿದೆ, ಕೃಷಿಯಿಂದ ಏನು ಮುಖ್ಯ. ಇವತ್ತು ಬಂಗಾರದ ಬೆಲೆ 1.5 ಲಕ್ಷಕ್ಕೆ ಒಂದು 10 ಗ್ರಾಮ್
ಇದೇ ಸಂದರ್ಭದಲ್ಲಿ ಸಿದ್ದಯ್ಯನಕೋಟೆ ಮಹಾಸ್ವಾಮಿಗಳು ಮಾತನಾಡಿ ರೈತರನ್ನು ಕಡೆಗಣಿಸಬೇಡಿ, ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು, ರೈತರು ಧೃತಿಗೆಡಬಾರದು, ಯಾವುದೇ ಕಾರಣಕ್ಕೂ ತಮ್ಮ ಜೀವಕ್ಕೆ ಕುತ್ತು ತರುವಂತಹ ಕೆಲಸಗಳನ್ನು ಮಾಡಬಾರದು ಎಂದು ರೈತರಿಗೆ ಕಿವಿಮಾತು ಹೇಳಿದರು. ರೈತರ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ಕಬ್ಬು ಬೆಳೆಗಾರ ಹೋರಾಟ ಎಲ್ಲಿಗೆ ಹೋಗಿ ತಲುಪಿದೆ ಎಂಬುದು ನಿಮಗೆ ತಿಳಿದಿದೆ. ಆದ್ದರಿಂದ ಸರ್ಕಾರಗಳು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ ರೈತರಿಗೆ. ರೈತರ ಕಷ್ಟ ಅವ್ರನ್ನೆಲ್ಲ ಕಷ್ಟ ತಡ್ಕೊಲಾರ್ದೆ ಇವತ್ತು ವಿಷಯ ಕೊಡ್ತಕ್ಕಂಥ ನಾವೆಲ್ಲ ದೃಶ್ಯ ತಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ರೈತರಾಗಲಿ, ವಿಷಯ ಕುಡಿಯೋದಾಗಲಿ, ಸಾಯೋದಾಗಲಿ ಇವನ್ನೆಲ್ಲ ನಾವು ಮಾಡಬಾರ್ದು. ಅದು ಏನಿದ್ರೂ ಕಷ್ಟ ಸುಖ ನಾವೆಲ್ಲ ಅವ್ರಿಗೆಲ್ಲರಿಗೂ ಎಲ್ಲರ ಮುಂದೆ ಹೇಳ್ಕೊಳ್ಳೋದು. ನಾವು ಹೋರಾಟ ಹೆಂಗ ಅಂತಂದ್ರೆ ನಿರಂತರ ಹೋರಾಟ ಇದೆ, ಇಷ್ಟಕ್ಕೆ ನಿಲ್ಲಲ್ಲ ಹೋರಾಟ. ನಿಮ್ಮಲ್ಲಿ ನೋಡ್ರಿ ಕಬ್ಬು ಬೆಳೆಗಾರರು ಎಷ್ಟು ಹೋರಾಟ ಮಾಡಿದ್ರೆ ಅಭಾಗ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಭಕ್ತ ಪ್ರಹ್ಲಾದ್, ಪರಮೇಶ್ವರಪ್ಪ, ಸಿಪಿ ಜಾಫರ್ ಶರೀಫ್, ಮಂಜುನಾಥ್, ಅಯ್ಯಣ್ಣ, ಬಸವರಾಜ್, ಶಿವಣ್ಣ, ರೇಷ್ಮೆ ಇಲಾಖೆ ಅಧಿಕಾರಿ ಮಹೇಶ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ, ನಿರಂಜನ್, ಪಶುಸಂಗೋಪನಾ ಅಧಿಕಾರಿ ರಂಗಪ್ಪ, ಬೋರಣ್ಣ, ರೈತ ಮುಖಂಡರು, ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.